ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೆ ನೀವು ಸಾಕಷ್ಟು ದಿನಗಳಿಂದ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಕೇಳ್ತಾನೆ ಇದ್ದರೆ, ಹಾಗೆ ಅವರು ಡಿಲೇ ಮಾಡ್ಕೊಂಡು ಬರ್ತಾನೆ ಇದ್ದರು. ಫೈನಲಿ ಈಗ ಇವತ್ತು ಏನಾದರೆ ನಿಮಗೆ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಆದರೆ ಬಿಟ್ಟಿದ್ದಾರೆ. ಫಸ್ಟ್ ರೌಂಡು ಕೌನ್ಸಿಲಿಂಗ್ ಪ್ರಾಸೆಸ್ಸು ಯಾವ ರೀತಿ ಇರುತ್ತೆ ಅದರದ್ದು ಕಂಪ್ಲೀಟು ಡೀಟೇಲ್ಸ್ ಆದರೆ ಬಿಟ್ಟಿದ್ದಾರೆ. ಅದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಮುಂಬರುವ ಎಲ್ಲ PGCET ಕಂಪ್ಲೀಟ್ ಅಪ್ಡೇಟ್ಸ್ ಆದರೆ ನಾನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ಈಗ KE ವೆಬ್ಸೈಟಲ್ಲಾದರೆ ಅಫಿಷಿಯಲ್ ಆಗಿ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸ್ದು ಏನಾದರೆ ಆಪ್ಷನ್ ಎಂಟ್ರಿದು ಶೆಡ್ಯೂಲ್ ಅಂತ ಏನಾದರೆ ಬಿಟ್ಟಿದ್ದಾರೆ. ಅದರಲ್ಲಿ ಡೇಟ್ಸ್ ಆದರೆ ಮೆನ್ಷನ್ ಮಾಡಿದ್ದಾರೆ. ಅದರದ್ದಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೀವು ಅದರ ಗಮನಿಸ್ಕೋಬೋದು. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದರೆ, ಏನಾದರೆ ನೀವು ಜನರಲ್ಲು ಹಾಗೆ OBC ಸ್ಟೂಡೆಂಟ್ಸು, ಡಿಗ್ರಿಯಲ್ಲಿ ನಿಮ್ಮದು 50% ಅಗ್ರಿಗೇಟ್ ಆದರೆ ಮಿನಿಮಮ್ ಬಂದಿರಬೇಕು. ಹಾಗೆ SC ST ಹಾಗೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗಾದರೆ 45% ಆದರೆ ಸೀಟ್ಸ್ ಇದು ನಿಮ್ಮ ಡಿಗ್ರಿ ಮಾರ್ಕ್ಸ್ ಆದರೆ ಬಂದಿರಬೇಕು. ಈಗ ಶೆಡ್ಯೂಲ್ಗೆ ಬರೋದಾದರೆ ಏನಾದರೆ ಫಸ್ಟ್ ರೌಂಡು ಕೌನ್ಸಿಲಿಂಗ್ ಪ್ರಾಸೆಸ್ಸು ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೀ ಸ್ಟ್ರಕ್ಚರ್ ಆದರೆ ಬಿಟ್ಟಿದ್ದಾರೆ. ಹಾಗೆ ಮತ್ತೆ ಈಗ 13/1/2024 11 ಗಂಟೆಗಾದರೆ ಮತ್ತೆ ಬಿಡ್ತೀರಿ ಅಂತ ಹೇಳಿದ್ದಾರೆ. ಮತ್ತು ಏನು ಬಿಡ್ತಾರೋ ಗೊತ್ತಿಲ್ಲ. ಈಗಾಗಲೇ ಆಲ್ರೆಡಿ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೀ ಸ್ಟ್ರಕ್ಚರು ಕ್ಯಾಟಗಿರಿ ವೈಸು ಡೀಟೇಲ್ಡಾಗಿ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅದನ್ನೇ ಮತ್ತೆ ರೀಆರ್ಡರ್ ಮಾಡಿ ಮತ್ತೆ ಬಿಡ್ತಾರೆ ಅನಿಸುತ್ತೆ. ಸೊ ಅದು 13ನೇ ತಾರೀಕಾದರೆ ಬಿಡ್ತಾರೆ ಅಂತ ಹೇಳಿದ್ದಾರೆ. ಅದಾದ ನಂತರ ಏನಾದರೆ ನಿಮಗೆ ಆಪ್ಷನ್ ಎಂಟ್ರಿ, ಇದು ಪ್ರಿಯಾರಿಟಿ ಆಪ್ಷನ್ನು ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಏನಾದರೆ ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇದೆ, ಅದನ್ನು ಬಳಸ್ಕೊಂಡು ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಒಂದು ಆಪ್ಷನ್ ಎಂಟ್ರಿಗೆ ಆದರೆ ಏನಾದರೆ 13/1/2024 11 ಗಂಟೆ ನಂತರ ಆದರೆ ಲಿಂಕ್ ಆದರೆ ಇನ್ನೊಂದು ಲಿಂಕ್ ಆದರೆ ಎನೇಬಲ್ ಮಾಡ್ತಾರೆ. ಅಲ್ಲಿಂದ ನಿಮಗೆ 17/1/2024 ಅಪ್ ಟು 11 AM ಆದರೆ ನಿಮಗೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಏನಾದರೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ, ನಿಮಗೆ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ನೀಟಾಗಿ ಒಂದು 3 days ಆದರೆ ಟೈಮ್ ಆದರೆ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಎಷ್ಟು ಕಾಲೇಜಸ್ ಬೇಕಾದರೂ ಆ್ಯಡ್ ಮಾಡ್ಬೋದು. ನೋ ಲಿಮಿಟ್ ಪರ್ ಆಪ್ಷನ್ ಎಂಟ್ರಿ. ನೀವು ನಂಬರ್ ಆಫ್ ಕಾಲೇಜಸ್ಸು ಆದಷ್ಟು ಜಾಸ್ತಿ ಆದರೆ ಆ್ಯಡ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಇದೇ ಮಿಸ್ಟೇಕ್ ಮಾಡಿರೋದು ಲಾಸ್ಟ್ ಟೈಮು. ಕಡಿಮೆ ಕಾಲೇಜಸ್ ಹಾಕಿ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಸೀಟ್ ಆದರೆ ಸಿಕ್ಕಿಲ್ಲ. ಆನಂತರ ಹೋಗಿ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಲ್ಲಿ ಜಾಸ್ತಿ ಫೀಸ್ ಆದರೆ ಕೇಳಿದ್ದಾರೆ. ಆ ರೀತಿ ಆದರೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಲಾಸ್ಟ್ ಇಯರು. ಸೊ ನಿಮಗೆ ಲಿಮಿಟ್ ಯಾವುದೇ ರೀತಿ ಇರೋದಿಲ್ಲ. ನೀವು ಎಷ್ಟು ಕಾಲೇಜಸ್ ಬೇಕಾದರೂ ಆ್ಯಡ್ ಮಾಡ್ಬೋದು. ನೀವು ಈ ಡೇಟ್ ಒಳಗಡೆ ಆದರೆ ನೀವು ಕಾಲೇಜಸ್ನ ಹಾಕಿ ಒಂದು ಸಾರಿ ವರ್ಕ್ಶೀಟ್ನ ಡೌನ್ಲೋಡ್ ಮಾಡಿಕೊಂಡು ಯಾವ್ಯಾವ ಹಾಕಿದಾರೆ ಅಂತ ವೆರಿಫೈ ಆದರೆ ಮಾಡಿ. ಇಲ್ಲಿ ಕೊಡಬೇಕಾದ್ರೆ ನಿಮ್ಮ ಪ್ರಿಯಾರಿಟಿ ಬೇಸ್ಡ್ ಆದರೆ ಕೊಡಿ. ನಿಮಗೆ ಯಾವುದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೋ ಅದಕ್ಕಾದರೆ ಫಸ್ಟ್ ಕೊಟ್ಕೊಂಡು ಅಲ್ಲಿ 2 ಮಿನಿಟ್ಸ್ಗೊಮ್ಮೆ ಒಂದು ಅಪ್ಡೇಟ್ ಆದರೆ ಕೊಡ್ತಾ ಇರಬೇಕಾಗುತ್ತೆ, ಇಲ್ಲ ಎರರ್ ಬರುತ್ತೆ. ಸೊ ಆದಷ್ಟು ಏನಾದರೆ ನಿಮ್ಮ ಪ್ರಿಯಾರಿಟಿ ಚೆನ್ನಾಗಿರಲಿ. ಆ ಅಪ್ಪರ್ ಆರ್ಡ್ರಿಂದ ಲೋಯರ್ ಆರ್ಡರ್ ಕೊಟ್ಕೊಂಡು ಬನ್ನಿ. ಹಾಗೆ ಅದಾದ ನಂತರ ನಿಮಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬಿಡ್ತಾರೆ. ಇಲ್ಲಿ 17/1/2024 8 ಗಂಟೆ ನಂತರ ಆದರೆ ನಿಮಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಿಡ್ತಾರೆ. ಅದರಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ ಕಾಲೇಜ್ ಸೀಟ್ ಸಿಕ್ಕಿದೆ ಅಂತ. ಈಗ ಆಪ್ಷನ್ ಎಂಟ್ರಿಗೆ ಒಂದು ವರ್ಕ್ಶೀಟ್ ಆದರೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಅದರಲ್ಲಿ ನೋಡ್ಕೊಳ್ಳಿ ನಿಮಗೆ ಎಷ್ಟನೇ ಕಾಲೇಜ್ ಸಿಕ್ಕಿದೆ. ನೀವು ಏನಾದರೂ ಪ್ರಿಯಾರಿಟಿ ಕೊಟ್ಟಿರ್ತೀರ ಅದರಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ 10th ಕಾಲೇಜ್ ಸಿಕ್ಕಿದ್ರೆ ಆನಂತರ ನೋಡ್ಕೊಳ್ಳಿ ಅದಕ್ಕಿಂತ ಒಳ್ಳೆ ಕಾಲೇಜ್ ಮೇಲೆ ಏನಾದರೂ ಇದೆಯಾ, ಇಲ್ಲ ಕೆಳಗಡೆ ಇದೆಯಾ, ರೀಆರ್ಡರ್ ಮಾಡಬೇಕಾ, ಇಲ್ಲ ನಾವು ಏನಾದರೂ ಡಿಲೀಟ್ ಮಾಡಬೇಕಾ ಅಂತ ನೋಡಿಕೊಂಡು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಿಡ್ತಾರೆ. ಅದರಲ್ಲಿ ನಿಮಗೆ ಇಷ್ಟ ಇಲ್ಲ ಅಂದರೆ ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಇಲ್ಲ ಆ ಕಾಲೇಜ್ನ ರೀಆರ್ಡರ್ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ಒಂದು ಸ್ವಲ್ಪ ಟೈಮ್ ಆದರೆ ಕೊಡ್ತಾರೆ. ನೀವು ಏನಾದರೆ ಅದರಲ್ಲಿ ರೀಆರ್ಡರ್ ಮಾಡೋಕ್ಕೆ ಹಾಗೆ ಡಿಲೀಟ್ ಮಾಡೋಕ್ಕೆ ಮತ್ತೆ ಏನಾದರೂ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಇದಕ್ಕೆಲ್ಲ ಒಂದು 17/1/2024 19/1/2024 11 ಗಂಟೆವರೆಗೂ ಆದರೆ ನಿಮಗೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಆಫ್ಟರ್ ವೆರಿಫೈಯಿಂಗ್ ದಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು. ನಿಮ್ಮ ಮಾದರಿ ಏನಾದರೆ ರಿಸಲ್ಟ್ಸ್ ಆದರೆ ಬಿಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನೀವು ವೆರಿಫೈ ಮಾಡಿಕೊಂಡು ಅದನ್ನು ರೀಆರ್ಡರ್ ಮಾಡೋಕ್ಕೆ ಹಾಗೆ ಡಿಲೀಟ್ ಮಾಡೋಕ್ಕೆ ಮತ್ತೆ ಕಾಲೇಜಸ್ನ ಯಾವುದಾದ್ರೂ ಆ್ಯಡ್ ಮಾಡಬೇಕಿದ್ರೆ ಅಲ್ಲಾದರೆ ಕಾಲೇಜಸಲ್ಲಿ ಆ್ಯಡ್ ಮಾಡ್ಬೋದು. ಅದಾದ ನಂತರ ನಿಮಗೆ ಫಸ್ಟ್ ರೌಂಡು ಇದು ಒರಿಜಿನಲ್ ಸೀಟು. ಆಲ್ಮೋಸ್ಟು ನೀವೇನಾದರೂ ಡಿಲೀಟ್ ಮಾಡ್ದಿರಾ ರೀಆರ್ಡರ್ ಮಾಡ್ದಿರಾ ಇದ್ದರೆ ನಿಮಗೆ ಆಲ್ಮೋಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜೇ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ.
ಇದು ಅದಾದ ನಂತರ ನಿಮಗೆ ಇಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದರೆ ಬಿಡ್ತಾರೆ. ಅದು 19/1/2024 6 ಗಂಟೆ ನಂತರ ಆದರೆ ನಿಮಗೆ ರಿಸಲ್ಟ್ಸ್ ಆದರೆ ಬಿಡ್ತಾರೆ. ನಾನಾದರೆ ಆಗ ಇಂಟಿಮೇಟ್ ಮಾಡ್ತೀನಿ. ಅದಾದ ನಂತರ ನೀವು ಏನಾದರೆ ಇಲ್ಲಿ ಪೇರೆಂಟ್ಸ್ ಜೊತೆ ಆದರೆ ಚರ್ಚೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಅಂತ ಒಂದು ಆಪ್ಷನ್ಸ್ ಆದರೆ ಇರುತ್ತೆ, ಒಂದು 4 ಆಪ್ಷನ್ಸ್ ಆದರೆ ಇರುತ್ತೆ. ಅದರಲ್ಲಿ ಚಾಯ್ಸ್ 1 ಕೊಟ್ಟರೆ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದ್ಕೊಂಡು ನೀವು ಕಾಲೇಜಸ್ಗಾದರೆ ಅಡ್ಮಿಷನ್ ಆಗ್ಬೋದು. ಅದರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಆದರೆ ಪೇ ಮಾಡ್ಬೋದು. ಚಾಯ್ಸ್ 2 ಕೊಟ್ಟು ಹೋಲ್ಡಲ್ಲಿ ಇಟ್ಕೊಂಡು ಹಾಗೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದ್ರ ಬಗ್ಗೆ ಆದರೆ ನಾನು ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ನಾನು ನೆಕ್ಸ್ಟ್ ವೀಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಟೈಮು 20/1/2024 22/1/2024 11:59 PM ವರೆಗೂ ಆದರೆ ನಿಮಗೆ ಟೈಮ್ ಇದೆ. ಒಂದು 2 ಡೇಸ್ ಆದರೆ ನಿಮಗೆ ಚಾಯ್ಸ್ ಎಂಟ್ರಿ ಕೊಟ್ಟು ನೀವು ಯಾರಾದರೆ ಚಾಯ್ಸ್ 1 ಹಾಗೆ ಚಾಯ್ಸ್ 2 ಕೊಟ್ಟಿದ್ದೀರಾ ಅವ್ರಿಗಾದರೆ ಫೀಸ್ ಪೇ ಮಾಡೋಕ್ಕಾದರೆ ನೋಡ್ಬೋದು. 22/1/2024 24/1/2024 ಒಂದು 2 ಡೇಸು ಬ್ಯಾಂಕಿಂಗ್ ವರ್ಕಿಂಗ್ ಡೇಸು ಅಥವಾ ವರ್ಕಿಂಗ್ ಅವರ್ಸಲ್ಲಿ ನೀವು ಹೋಗಿ ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಯಾರಾದರೆ ಚಾಯ್ಸ್ 1 ಹಾಗೆ ಚಾಯ್ಸ್ 2 ಕೊಡ್ತೀರಾ. ಏನಂದರೆ ಚಾಯ್ಸ್ 1 ಕೊಟ್ಟರೆ ನನಗೆ ಸ್ಯಾಟಿಸ್ಫೈ ಆಗಿದೆ, ನೆಕ್ಸ್ಟ್ ರೌಂಡ್ ಅದನ್ನು ನಾನು ಪಾರ್ಟಿಸಿಪೇಟ್ ಮಾಡಲ್ಲ, ಜಾಯ್ನ್ ಆಗ್ತೀನಿ ಅಂತ ಆದರೆ ಜಾಯ್ನ್ ಆಗ್ಬೋದು. ಹಾಗೆ ಚಾಯ್ಸ್ 2 ಕೊಡೋರು ನಾನು ಫೀಸ್ ಪೇ ಮಾಡಿ ಈ ಸೀಟು ಹೋಲ್ಡಲ್ಲಿ ಇಟ್ಕೊಂಡು ನನಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ಕರೆ ನಾನು ಸೆಕೆಂಡ್ ರೌಂಡು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅನ್ನೋರು ಚಾಯ್ಸ್ 2 ಕೊಡ್ಬೋದು. ಆ ಸೀಟ್ಗೆ ಪೇ ಮಾಡಬೇಕಾಗುತ್ತೆ ಫೀಸು. ಅದು ಇನ್ ಕೇಸ್ ನೆಕ್ಸ್ಟ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಕ್ಕರೆ, ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕರೆ ಈ ಫೀಸ್ನ ಅದಕ್ಕೆ ಹಾಕ್ಕೋತಾರೆ. ಸೊ ನೀವು ಇಲ್ಲಿ ಚಾಯ್ಸ್ 1 ಚಾಯ್ಸ್ 2 ಯಾರಾದರೂ ಕೊಡ್ತೀರಾ ಅವರಾದರೆ ನೀವು ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಹಾಗೆ ಚಾಯ್ಸ್ 3 ಹಾಗೆ ಚಾಯ್ಸ್ 4 ಕೊಡೋರು ನೆಕ್ಸ್ಟ್ ರೌಂಡಲ್ಲಿ ಆದರೆ ಚಾಯ್ಸ್ 3 ಕೊಡೋರು ಪಾರ್ಟಿಸಿಪೇಟ್ ಮಾಡ್ಬೋದು. ಚಾಯ್ಸ್ 4 ಅವರು ಸ್ಕಿಪ್ ಮಾಡೋದು. ಅದ್ರ ಬಗ್ಗೆ ಆದರೆ ನಾನು ಡೀಟೇಲ್ಡಾಗಿ ನೆಕ್ಸ್ಟ್ ವೀಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ಏನಾದರೆ ಚಾಯ್ಸ್ 1 ಅಭ್ಯರ್ಥಿಗಳು ಯಾರಾದರೆ ಚಾಯ್ಸ್ 1 ಕೊಟ್ಟಿರ್ತಾರೆ ಅವರು ಇಲ್ಲಿ ಒಂದು ಅಡ್ಮಿಷನ್ ಆರ್ಡರ್ ಅಂತ ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ನಿಮ್ಮ ಕಾಲೇಜ್ ಡೀಟೇಲ್ಸು ಎಲ್ಲ ನಿಮಗೆ ಯಾವ ಕ್ಯಾಟಗಿರಿಯಲ್ಲಿ ಎಲ್ಲ ಅಲಾಟ್ ಆಗಿದೆ ಸೀಟು ಅಂತ ಅದನ್ನು ತಗೊಂಡು ಅದ್ರ ಜೊತೆಗೆ ನಿಮ್ಮ ಏನಾದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲೆಲ್ಲ ಮೆನ್ಷನ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ ಮುಂದಾಗಿ 25/1/2024 ಬಿಫೋರ್ 5:30 ಹೋಗಿ ನೀವು 25ನೇ ತಾರೀಕಾದರೆ ಒಳಗಡೆ ಆದರೆ ಹೋಗಿ ನೀವು ಕಾಲೇಜಸ್ಗಾದರೆ ಅಡ್ಮಿಷನ್ ಮಾಡಬೇಕಾಗುತ್ತೆ. ಅಷ್ಟರೊಳಗಡೆ ನೀವು ಎಲ್ಲ ಫೀಸಸ್ ಎಲ್ಲ ಪೇ ಮಾಡಿ ನೀವು ಕಾಲೇಜಸ್ಗಾದರೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಆಪ್ಷನ್ ಎಂಟ್ರಿ ಬಗ್ಗೆ ಹಾಗೆ ಕಾಲೇಜಿಗೆ ಅಡ್ಮಿಷನ್ ಆಗೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ. ನೀವು ಯಾವುದಾದ್ರೆ ಕೇಳ್ತೀರಾ ಅದ್ರ ಬಗ್ಗೆ ಆದರೆ ಮುಂದಿನ ವೀಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. That's all for this video. Keep watching NVR updates for more educational and scholarship related updates.